ಸೇಫ್ಟಿ ರಿಸರ್ಚ್ ಫೌಂಡೇಶನ್ ಮತ್ತು ಭಾಷ್ ಇಂಡಿಯಾ ಫೌಂಡೇಶನ್ ಸಹಯೋಗದಲ್ಲಿ ಇಂದು ಚಾಗಲಹಟ್ಟಿ ಮಕ್ಕಳ ಹಕ್ಕುಗಳ ಸಂಘದ ಆವರಣದಲ್ಲಿ ರಸ್ತೆ ಸುರಕ್ಷತೆ ಮತ್ತು ಕಾರಿನಲ್ಲಿ ಮಕ್ಕಳ ರಕ್ಷಣೆ ಸೀಟ್ ಕುರಿತು ಮಾಹಿತಿ ಮತ್ತು ಪ್ರಾಯೋಗಿಕವಾಗಿ ಅಳವಡಿಸುವ ವಿಧಾನವನ್ನ ಮುಂಬೈನಿಂದ ಬಂದಂತ ನುರಿತ ಇಂಜಿನಿಯರ್ ರೋಹನ್ ರವರು ತಿಳಿಸಿಕೊಟ್ಟರು. ಮಕ್ಕಳು ಮತ್ತು ಪೋಷಕರು ಇದರ ಸದುಪಯೋಗ ಪಡೆದು ಸಂತಸ ಪಟ್ಟರು. ಈ ತರಬೇತಿಯಲ್ಲಿ ಎಸ್ಆರ್ಎಫ್ ಮ್ಯಾನೇಜರ್ ಶೋಯಬ್, ಸಂಚಾಲಕ ವೆಂಕಟೇಶ್, ಮಕ್ಕಳ ಹಕ್ಕುಗಳ ತಜ್ಞ ನಾಗಸಿಂಹರವರು ಪಾಲ್ಗೊಂಡಿದ್ದರು. In US it is called car seat, other places who cannot use a seat belt. Now, next. In three types. So it acts as an infant seat, it acts as a converter is small for children. Used to this can be used to install using seat. This one seat belt. Seat belt, yes. It will fix works in both directions. It works in both directions also. Yes. 55 centimeters. So they are ready for seat belts. Oh, they are ready. Yes. Bags will not. It will. I mean, this is a myth circulated by many people. I do not know why, but I'm not telling you this as an automobile engineer who works on this system. They has to be pushed inwards and pushed. I mean, there will be a locking sound here. So now we deploy, put in front of a deploy. On the seat side or on the badge here. It's called ISOFIX. So what we have to do is take this and push it in, and it will lock. Is the front facing position here. If you want to, the safety benefits are too much for this compared to a car. But it's not uncomfortable as such. It is still comfortable only. So if you start at a very young age, then it's much easier to get a child. You can just slide it in. But we have to tighten it. You have to tighten it. And to pull her out, it's easy. I mean, you can move the seat like this and pull her out. Giving demo? I said 1.5 years, yes. ಸಂಘ ಹಾಗೂ ಬಾಷ್ ಮತ್ತು ಸೇಫ್ಟಿ ರಿಸರ್ಚ್ ಫೌಂಡೇಶನ್ ಸಹಯೋಗದಲ್ಲಿ ಇವತ್ತು ನಾವು ಚಾಗಲಟ್ಟಿ ಗ್ರಾಮದಲ್ಲಿ ಬಹಳ ಮುಖ್ಯವಾಗಿ ಇವತ್ತು ನಾವೆಲ್ಲ ಎದುರಿಸ್ತಾ ಇರತಕ್ಕಂಥ ಒಂದು ದೊಡ್ಡ ನಮಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ. ಸೊ ಇಲ್ಲಿ ಬಂದ ಮೇಲೆ ಅವರು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಚೈಲ್ಡ್ ಸೇಫ್ಟಿ ಸೀಟ್ ಯಾವ ರೀತಿ ಯೂಸ್ ಮಾಡಬೇಕು, ಅದರಿಂದ ಎಷ್ಟು ಉಪಯೋಗ ಇದೆ. ಯಾಕೆಂದರೆ ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ಅವೇರ್ನೆಸ್ ಇಲ್ಲ. ಸೊ ಫಾರಿನ್ ಕಂಟ್ರಿಯಲ್ಲಿ ಇದಿಲ್ಲ ಅಂದರೆ ಮಕ್ಕಳನ್ನ ಹಾಸ್ಪಿಟ್ಲಿಂದ ಹೊರಗಡೆನೇ ಕಳಿಸಲ್ಲ ಅಂತ ಹೇಳಿದ್ರು. ಸೊ ಅಷ್ಟು ಅವರು ಅಲ್ಲಿ ಕೇರ್ಫುಲ್ ಮತ್ತು ಮೆಜರ್ಮೆಂಟ್ ತೊಗೊತಾ ಇರಬೇಕಾದ್ರೆ ಇಂಡಿಯಾಲಿ ಇದು ಮಸ್ಟ್. ಯಾಕೆಂದರೆ ನನಗೂ ಒಂದು 6 ತಿಂಗಳ ಮಗು ಇದೆ. ಸೊ ಅದನ್ನು ಕ್ಯಾರಿ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಈ ಸೆಷನ್ನಿಂದ ನನಗೆ ತುಂಬ ಅನುಕೂಲ ಆಯಿತು. ನಮಸ್ಕಾರ. ರಸ್ತೆ ಸುರಕ್ಷತೆ ಮಕ್ಕಳ ಹಕ್ಕು, ಅದು ನಿಜಾಗ್ಲೂ ಈಗ ನಾವು ಏನು ಇವತ್ತು ಇನ್ಪುಟ್ಸನ್ನು ಕೊಡೋದಕ್ಕೆ ಪೋಷಕರಿಗೆ ಮಕ್ಕಳಿಗೆಲ್ಲ ಕರೆದಿದ್ವಿ. ಭಾಳ ಇಂಪಾರ್ಟೆಂಟ್ ಇದು. ಯಾಕಂದರೆ ಪ್ರತಿಯೊಬ್ಬರು ಅವ್ರ ಜೀವನದಲ್ಲಿ ಸಣ್ಣದಾದ ಒಂದು ಆಕ್ಸಿಡೆಂಟ್ನ ಅನುಭವಿಸ್ತಾನೇ ಇರ್ತಾರೆ. ಎಲ್ಲೋ ರೋಡಲ್ಲಿ ಸೈಕಲಿಗೆ ಸಿಗಾಕೊಳ್ಳೋದು ಅಥವಾ ಕಾರ್ ಅಡ್ಡ ಬಂದಾಗ ಗಲಾಟೆ ಮಾಡೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಆಮೇಲೆ ಈ ಗ್ರಾಮೀಣ ಪ್ರದೇಶದಲ್ಲಿ ಭಾಳಷ್ಟು ಮಕ್ಕಳು ಭಾಳ ಬೇಗ ಲೈಸೆನ್ಸ್ ತೊಗೊಂಡ್ಬಿಟ್ಟಿದ್ದಾರೆ, ಡ್ರೈವಿಂಗ್ ಲೈಸೆನ್ಸು. ಅವ್ರಿಗೆಲ್ಲ ಬ್ಲ್ಯಾಕ್ ಸ್ಪಾಟ್ ಯಾವುದು, ಬ್ಲೈಂಡ್ ಸ್ಪಾಟ್ ಯಾವುದು, ಈ ವಿಚಾರಗಳ ಬಗ್ಗೆ ತಿಳಿಸೋದು ಭಾಳ ಮುಖ್ಯ. ಯಾಕೆಂತ ಹೇಳಿದ್ರೆ ಕಾರಲ್ಲಿ ಕೂತ್ಕೊಂಡವರು ನೋಡು ಅವನ ಹೆಂಗೆ ಓಡಿಸ್ತಾ ಇದ್ದಾನೆ ನೋಡು ಅಂತ ಬೇರೆಯವ್ರನ್ನ ಅಂತ ಇರ್ತಾರೆ ಹೊರತು ತಾನೇನು ತಪ್ಪು ಮಾಡ್ತಿದ್ದೀನಿ ಅಂತ ನೋಡೋಕೆ ಹೋಗೋದಿಲ್ಲ. ಇವತ್ತು ನಾವಿಲ್ಲಿ ಒಂದಷ್ಟು ಟೂ ವೀಲರ್ ಅಲ್ಲಿ ಸೇಫ್ಟಿ ಮತ್ತು ಅದರ ಜೊತೆಯಲ್ಲಿ ನಾವು ಪ್ರಮುಖವಾಗಿ ಒಂದು ತರಬೇತಿ ಇಟ್ಟಿರ್ತಕ್ಕಂಥದ್ದು ಒಂದು, ನಾವು ಕಾರುಗಳಲ್ಲಿ ಮಕ್ಕಳ ಒಂದು ಸೀಟನ್ನು ಹೇಗೆ ಸೆಟ್ ಮಾಡೋಂಥದ್ದು ಅಂದರೆ ಚೈಲ್ಡ್ ಸೇಫ್ಟಿ ಸೀಟ್ ಏನಿದೆ, ನಾವು ತುಂಬಾ ಮಂದಿ ನಮ್ಮ ಇಂಡಿಯಾದಲ್ಲಿ ಇದು ಪ್ರಾಕ್ಟೀಸ್ ಇಲ್ಲ, ಯಾರು ನಾವು ಅದನ್ನು ಯೂಸ್ ಮಾಡಲ್ಲ. ತುಂಬಾ ಜನ ಮಕ್ಕಳ ತಕ್ಷಣ ಎಲ್ಲಿ ಕೂರಿಸ್ಕೊಂತೀವಿ ಸರ್, ಕಾರಲ್ಲಿ ಹೋಗ್ಬೇಕಾದ್ರೆ ಮುಂದೆ ಕೂರಿಸ್ಕೊಂತೀವಿ, ತೊಡೆ ಮೇಲೆ ಕೂರಿಸ್ಕೊಂತೀವಿ, ಹೌದಲ್ವಾ? ಮಕ್ಕಳಿಗೂ ಖುಷಿ ಅಂತೇಳಿ ಎಷ್ಟೋ ಜನ ಮುಂದೆ ಕೂರಿಸ್ಕೊಂಡು ಡ್ರೈವಿಂಗ್ ಮಾಡುತ್ತದ್ದು. ಆದ್ರೆ ಇವತ್ತು
ಯಾವ ಕಾರುಗಳಲ್ಲಿ ನಾವು ಮಕ್ಕಳನ್ನ ಕೂರಿಸ್ಕೊಂಡು ಡ್ರೈವಿಂಗ್ ಮಾಡುವಾಗ ಅಪಘಾತಗಳಾಗಿದೆಯೋ ಅದರಲ್ಲಿ 70% ಮಕ್ಕಳು ಇವತ್ತು ಸಾವೊಪ್ಪಿದ್ದಾರೆ. ಇವತ್ತು ರೀಸೆಂಟಾಗಿ ನಾವು ಹಲವೊಂದು ಎಕ್ಸಾಂಪಲ್ಸ್ ಕೊಡ್ತಾರೆ. ಚೆನ್ನೈಯಲ್ಲಿ ಒಂದು, ತಮಿಳುನಾಡಲ್ಲಿ ಒಂದು ಘಟನೆ ಆಯಿತು. ಬೆಂಗಳೂರಲ್ಲಿ ಓಪನ್ ಮಾಡ್ಕೊಂಡು ಹೋಗುವಾಗ ಅದೊಂದು ಇಬ್ಬರು ಮಕ್ಕಳು ತೊಂದರೆ ಆಯಿತು. ಅದೆಲ್ಲ ತುಂಬ ದೊಡ್ಡ ವೈರಲ್ ಆಯಿತು. ಈ ಥರದ ಬೇರೆ ಬೇರೆ ವಿಚಾರಗಳ ಜೊತೆ ಸೇರಿಕೊಂಡು ಒಂದು ಪ್ರಾಕ್ಟಿಕಲ್ ಆಗಿ ನಾವು ಒಂದು ಕಾರಲ್ಲಿ ಒಂದು ಸೀಟನ್ನು ನಾವು ಹೇಗೆ ಇನ್ಸ್ಟಾಲ್ ಮಾಡೋಂಥದ್ದು ಅನ್ನೋದನ್ನ ತೋರಿಸ್ತಾರೆ. ನಮ್ಮ ಜೊತೆಲಿ ಬಂದಿರತಕ್ಕಂಥವ್ರು ತುಂಬ ಎಕ್ಸ್ಪರ್ಟ್. ಬೆಲ್ಜಿಯಂ ಅಲ್ಲಿ ಇವ್ರು ಆಕ್ಚುಲಿ ಮೂಲ ಬಂದು ಬಾಂಬೆ, ಬೆಲ್ಜಿಯಂ ಅಲ್ಲಿ ಓದಿರ್ತಕ್ಕಂಥದ್ದು. ಈ ತರ ಒಂದು ರೋಡ್ ಕ್ರಾಶಸ್ ಅದ್ರ ಮೇಲೆ ತುಂಬಾ ರಿಸರ್ಚ್ ಮಾಡಿರ್ತಕ್ಕಂಥವ್ರು. ಸುಮಾರು 1000ಕ್ಕಿಂತ ಹೆಚ್ಚು ರಿಸರ್ಚ್ ಮಾಡಿ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಇರ್ಬೋದು, ಗೌರ್ಮೆಂಟ್ ಆಫ್ ಇಂಡಿಯಾಗೆ ಇರ್ಬೋದು ಹಲವಾರು ಮಾಹಿತಿಯನ್ನು ಕೊಟ್ಟು ಆ ನಿಟ್ಟಿನಲ್ಲಿ ತುಂಬ ಕೆಲಸ ಮಾಡ್ತಕ್ಕಂಥ ಅವ್ರ ಬಗ್ಗೆ ಒಂದು ಸಣ್ಣ ಬ್ರೀಫ್ ಇಂಟ್ರೊಡಕ್ಷನ್ ಚಂದನೆ ಕೊಡ್ತಾಳೆ. ಓಕೆ, ನನಗೆ 6 months ಬೇಬಿ ಇದೆ. ನಾವು ಕಾರ್ ಸೀಟ್ ಬಗ್ಗೆ ತುಂಬ ರಿಸರ್ಚ್ ಮಾಡ್ತಿದ್ವಿ, ನೋಡ್ತಾ ಇದ್ವಿ. ಬಟ್ ನಮಗೇನಂದರೆ ಒಂದು ಡೆಮೋ ಬೇಕಿತ್ತು. ಲೈಕ್ ಮಗುನ ಕೂರಿಸಿದ್ರೆ ಮಗು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ, ಅವಳು ಕಂಫರ್ಟಬಲ್ ಆಗಿರ್ತಾಳ ಏನು ಅಂತ. ಸೊ ಮಗು 6 months ಆಗಲಿ 1 year ಆಗಲಿ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಬಟ್ ನಾನು ಇವಾಗ ಇಲ್ಲಿ ಡೆಮೋಗೆ ಬಂದಮೇಲೆ ಗೊತ್ತಾಗಿದೆ ಏನಂದರೆ 0+ months ಮಗುನ ಕೂಡಿಸ್ಬೋದು. ಮಗು ಲೈಕ್ ರೇರ್ ಫೇಸಿಂಗ್ ಇದೆ, ಫಾರ್ವರ್ಡ್ ಫೇಸಿಂಗ್ ಇದೆ. ಮಗು ಎಷ್ಟು ಕಂಫರ್ಟಬಲ್ ಆಗಿ ಕೂತ್ಕೋತಾಳೆ ಎಲ್ಲ. ಅವರು ಕಾರ್ ಮಾಡೆಲ್ ಬೇಸಿಸ್ ಮೇಲೆ ಹೆಂಗೆ ಇನ್ಸ್ಟಾಲೇಷನ್ ಮಾಡಬೇಕು ಎಲ್ಲ ತೋರಿಸಿದ್ರು. ಅದ್ರ ಜೊತೆ ಇನ್ನೊಂದೇನು ಅಂದರೆ ಕಾರ್ ಸೀಟ್ ಇನ್ಸ್ಟಾಲೇಷನ್ ಮಾಡಿ ಮಗುನ ಕೂಡಿಸಿ ಮಗುಗೆ ಬೆಲ್ಟ್ಸ್ ಎಲ್ಲ ಹೆಂಗೆ ಹಾಕಬೇಕು, ಮಗು ಬೆಲ್ಟ್ ಎಲ್ಲ ಹಾಕಿದ್ರೆ ಹೆಂಗೆ ರಿಯಾಕ್ಟ್ ಆಗುತ್ತೆ ಅದೆಲ್ಲ ತೋರಿಸಿದ್ರು. ಇನ್ನೊಂದು ನನಗೆ ಎಕ್ಸ್ಟ್ರಾ ಅಡಿಷ್ನಲ್ ಫೀಚರ್ ಏನು ಇಷ್ಟ ಆಯಿತು ಅಂದರೆ ಲೈಕ್ ಇದು ಮಗು ಇನ್ನೂ 1 year ತುಂಬ ಚಿಕ್ಕ ಮಗು ಆಗಿದ್ದರಿಂದ ಲೈಕ್ ಎಕ್ಸ್ಟ್ರಾ ಪ್ಯಾಡಿಂಗ್ ಬರುತ್ತೆ. ಅದಕ್ಕೆ ಅಡಿಷ್ನಲ್ ಸೇಫ್ಟಿ ಲೈಕ್ ಕುಷನ್ನು ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಸೊ ಓವರಾಲ್ ಐ ಥಿಂಕ್ ಇಟ್ಸ್ ಅ ನೈಸ್ ಪ್ರಾಡಕ್ಟ್ ಅಂತ. ಬಾಷ್ ಮಾಡೆಲಲ್ಲಿ ಏನು ಅಂದರೆ ರೇರ್ ಫೇಸಿಂಗಲ್ಲಿ ಪ್ಲಸ್ ಇನ್ನೂ ತುಂಬ ಚಿಕ್ಕ ಮಕ್ಕಳಿಗೆ ಒಂದು ಅಡಿಷ್ನಲ್ ಕುಷನ್ ಅಂತ ಕೊಡ್ತಿದ್ದಾರಲ್ವ. ಸೊ ನಾನು ಮಗುನ ಕೂಡಿಸಿದಾಗ ಅದಕ್ಕೆ ಲೈಕ್ ಹೆಡ್ ಹತ್ರ ಆಗಲಿ ಲೈಕ್ ಬೆನ್ನಿಗಾಗಲಿ ತುಂಬ ಲೈಕ್ ಸಾಫ್ಟಾಗಿ ಕುಷನ್ ಫೀಲ್ ಥರ ಬಂತು. ಅದು ಎಲ್ಲೇ ಆಗಲಿ ಅಂದರೆ ಸ್ವಲ್ಪ ಚುಚ್ಚೋ ಥರ ಆಗಲಿ ಏನು ಅನ್ಕಂಫರ್ಟಬಲ್ ಆಗಿ ಏನೂ ಫೀಲ್ ಆಗಿಲ್ಲ. ಸಾಫ್ಟಾಗಿ ಆರಾಮಾಗಿ ಫೀಲ್ ಆಗ್ತಿದ್ಲು. ಅದಾದಮೇಲೆ ನಾವು ಇನ್ಕ್ಲೂಡಿಂಗ್ ಬೆಲ್ಸ್ ಅಷ್ಟೇ. ಇವಾಗ ಕೆಲವೊಂದು ಬೆಲ್ಸ್ ಎಲ್ಲ ಬೇರೆ ಕಂಪ್ನೀಸ್ ಬೆಲ್ಸ್ ಎಲ್ಲ ಹಾಕಿದರೆ ಏನಾಗುತ್ತೆ ಅಂದರೆ ಮಗುಗೆ ಸ್ವಲ್ಪ ಚುಚ್ಚೋ ಥರ ಫೀಲ್ ಆಗುತ್ತೆ, ಅಷ್ಟು ಕಂಫರ್ಟಬಲ್ ಇರೋದಿಲ್ಲ, ಫಿನಿಶಿಂಗ್ ಎಲ್ಲ ಚೆನ್ನಾಗಿರೋದಿಲ್ಲ. ಇದೇನಂದರೆ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಮಗುಗೆ ಬೆಲ್ಸ್ ಎಲ್ಲ ಹಾಕಿದಾಗ ಮಗು ಅದನ್ನು ಆರಾಮಾಗಿ ಇಟ್ಕೊಂಡಿತ್ತು, ಕಂಫರ್ಟಬಲ್ ಆಗಿತ್ತು, ಇನ್ನೂ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ಲು. ಸೊ ನನಗೆ ಅದು ಯೂಸ್ ಮಾಡಿದ್ರಿಂದ ಏನಾಯಿತು ಅಂದರೆ ಲೈಕ್ ನಾವು ಲಾಂಗ್ ಡ್ರೈವ್ಸ್ ಎಲ್ಲಾದರೂ ಹೋದಾಗ ಕೂಡ ಲೈಕ್ ಫಾರ್ ಅವರ್ಸ್ ಟುಗೆದರ್ ಲೈಕ್ 1 hour 1.5 hour ಬೇಬಿ ಆರಾಮಾಗಿರುತ್ತೆ. ಇನ್ನೊಂದು ಏನಂದರೆ ಲೈಕ್ ಮಗು ಆರಾಮಾಗಿ ಮಲ್ಕೊಳ್ಳುತ್ತೆ. ಮಗು ಆರಾಮಾಗಿ ಮಲ್ಕೊಂಡಾಗ ಲೈಕ್ ಡ್ರೈವಿಂಗ್ಗೆ ನನ್ನ ಹಸ್ಬೆಂಡ್ಗೂ ಆರಾಮಾಗತ್ತೆ, ನಾನು ಆರಾಮಾಗಿ ಪಕ್ಕದಲ್ಲಿ ರಿಲ್ಯಾಕ್ಸ್ ಆಗ್ಬೋದು. ಸೊ ನಂಗೆ ಇದೆಲ್ಲ ಒಂದು ಸೆನ್ಸ್ ಆಫ್ ಕಾನ್ಫಿಡೆನ್ಸ್ ಕೊಡ್ತು. ಸಾರ್ವಜನಿಕರಿಗೆ ಏನು ಹೇಳ್ತೀರಾ, ಮಕ್ಕಳಿರೋಂಥವ್ರಿಗೆ, ಕಾರೇ ಇರೋಂಥವ್ರಿಗೆ ಏನು ಹೇಳ್ತೀರಾ? ಮಕ್ಕಳಿರೋಂಥವ್ರಿಗೆ ಏನಂದರೆ ಇವಾಗ ಎಲ್ಲ ಹೆಂಗಾಗೋಗಿದೆ ಇಂಡಿಯಾ ಅಲ್ಲಿ ಅಂದರೆ ಜಸ್ಟ್ ನಾನು ತುಂಬ ಜನ ಪೇರೆಂಟ್ಸ್ ಜೊತೆ ಮಾತಾಡಿದ್ದೀನಿ. ಯಾರು ಇವಾಗ ಕಾರ್ ಸೀಟ್ ತೊಗೊಂಡಿದ್ದೀವಿ ಅಂತ ನನಗೆ ಯಾರೂ ಹೇಳಿಲ್ಲ. ಬಿಕಾಸ್ ಇವಾಗ ಅವ್ರಿಗೆ ಅಷ್ಟೊಂದು ಅವೇರ್ನೆಸ್ ಇಲ್ಲ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಜಸ್ಟ್ ಲ್ಯಾಪ್ ಮೇಲೆ ಕೂಡಿಸ್ಕೊಂಡು ಇಲ್ಲ ಮಲಗಿಸ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಇವಾಗ ನಂಗೆ ಡೆಮೋಸ್ಟ್ರೇಷನಿಂದ ಏನು ಗೊತ್ತಾಯಿತು ಅಂದರೆ ಲ್ಯಾಪ್ ಮೇಲೆ ಕೂಡಿಸ್ಕೊಳ್ಳೋದ್ರಿಂದ ಲೈಕ್ ಏನೋ ಒಂದು ಮಿನಿಮಲ್ ಕ್ರ್ಯಾಶೇ ಆಗಲಿ ಬೇಬಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಾಯಿತು. ಸೊ ಕಾರ್ ಸೀಟ್ಸಿಂದ ಲೈಕ್ ಎಷ್ಟು ಲೈಕ್ ಸೆಕ್ಯೂರ್ ಆಗಿರ್ಬೋದು ಬೇಬಿ ಅನ್ನೋದು ನನಗೆ ಒಂದು ಅವೇರ್ನೆಸ್ ಅಂತ ಬಂತು. ಲೈಕ್ ಅಲ್ಟಿಮೇಟ್ಲಿ ನಮಗೆ ಚಿಲ್ಡ್ರನ್ ಸೇಫ್ಟಿನೇ ಅಲ್ವಾ ಇಂಪಾರ್ಟೆಂಟು. ಸೊ ಒಂದು ಸ್ವಲ್ಪ ಸ್ಪೆಂಡ್ ಮಾಡಿದರೆ ಮಗು ಎಲ್ಲಾದರೂ ಲಾಂಗ್ ಟ್ರಾವೆಲ್ಸಲ್ಲಿ ಎಲ್ಲ ಸ್ವಲ್ಪ ಸೆಕ್ಯೂರ್ ಆಗಿರ್ತಾಳೆ. ನನ್ನ ಹೆಸರು ರಮ್ಯಾ ಅಂತ.